ವಿಜಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಅನೇಕ ಸಾರಿ ಇಲ್ಲಿ ಹೋಗಿದ್ದೀವಿ. ಈ ಮೆಟ್ಟಿಲತ್ತಿ ಹೋಗಬೇಕಾದ್ರೆ ನಮಗೀಗ 81 ವರ್ಷ. ಮೆಟ್ಟಿಲತ್ತಿ ಹೋಗಬೇಕಾದ್ರೆ ಮೊಳಕಾಲುಗೆಲ್ಲನೂ ಹಿಡ್ಕೊಂಡು ಇದಾಗಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇತ್ತು. ದಯವಿಟ್ಟು ಇದನ್ನು ನಾವು ಯಾರಿಗೆ ತಿಳಿಸ್ಬೇಕು, ಜಿಲ್ಲಾಧಿಕಾರಿಗೆ ತಿಳಿಸ್ಬೇಕು ಅಥವಾ ಸರ್ಕಾರಕ್ಕೆ ತಿಳಿಸ್ಬೇಕು. ಇದು ಮಾಡಿ ಈ ಲಿಫ್ಟು ಮತ್ತು ಆಗಬೇಕಾಗಿದೆ. ದಯವಿಟ್ಟು ಅದನ್ನೆಲ್ಲ ಕಾರ್ಯಗತ ಮಾಡಿಕೊಡ್ತೀವಿ ಅಂತ ನಮ್ಮನ್ನು ಬೇಡ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಸಾವಧಾನವಾಗಿ ನಮ್ಮ ಪ್ರೋಸೆಸ್ ಇದೆ, ಅದನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಉಪಹಾರ ಹೇಳಬೇಕಾಗಿ ನಾವೆಲ್ಲರೂ ಕೂಡ ಈಗ ಸಾವಧಾನವಾಗಿ ಲೈನಲ್ಲಿ ಮತ್ತು ಬೇರೆ ಬೇರೆ ರೈತಾಪಿ ಸಂಘಗಳು ಬಂದು ಇವತ್ತು ಈ ಬೇಡಿಕೆಗಳನ್ನು ಈಡೇರಿಸಬೇಕು ಎಂಬುದಾಗಿ 60 ದಿನಗಳ ಗಡುವನ್ನು ನೀಡಿದ್ದೇವೆ. ಈ ಗಡುವಿನೊಳಗಾಗಿ ರಾಜಕಾರಣಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಈ ನಮ್ಮ ನ್ಯಾಯಯುತವಾದ ಸಾರ್ವಜನಿಕವಾದಂಥ ಕಷ್ಟ ಕಾರ್ಪಣ್ಯಗಳನ್ನು ಗಮನಿಸಿ ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕಂತೇಳಿ ನಾವು ಎಲ್ಲರ ಪರವಾಗಿ ಕೋರ್ತಾ ಇದ್ದೀವಿ. ಮಿನಿ ವಿಧಾನಸೌಧ ಅಂತ ಹೆಸರಿನಲ್ಲಿ ಪ್ರಾರಂಭ ಆಗಿ ವರ್ಷಗಳು ಉರುಳಿದ್ರೂ ಕೂಡ ಮೂಲ ಸೌಕರ್ಯಗಳು ಇಲ್ಲಿ ಕೊಟ್ಟಿಲ್ಲ. ರೈತಾಪಿ ಜನಗಳು ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿರ್ಬೋದು, ಗರ್ಭಿಣಿ ಸ್ತ್ರೀಯರಿರ್ಬೋದು, ಬಾಣಂತಿಯರಿರ್ಬೋದು, ಹಿರಿಯ ನಾಗರಿಕರಿರ್ಬೋದು, ಇವರೆಲ್ಲ ಕೂಡ ಮೇಲಕ್ಕೆ ಗ್ರೌಂಡ್ ಫ್ಲೋರಿಂದ ಹಿಡಿದು ಫಸ್ಟು, ಸೆಕೆಂಡು, ಥರ್ಡ್ ಫ್ಲೋರ್ ಹೋಗೋಕ್ಕೆ ಭಾಳ ಕಷ್ಟ ಆಗಿದೆ. ಲಿಫ್ಟ್ ಹಾಕಿ, ರ್ಯಾಂಪ್ ಹಾಕಿ, ಶೌಚಾಲಯಗಳೆಲ್ಲ ನೀರಿಡಿ, ಶೌಚಾಲಯಗಳನ್ನು ಕೊಡಿ ಅಂತ ಹೇಳಿ ಈ ಹಿಂದೆ ಮಾಡಿದಂಥ ಮನವಿಗಳು ಇವರೇನು ಕಿವುಡರಾಗಿದ್ದಾರೋ ಏನೋ ಸರಿಯಾಗಿ ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರಿರ್ಬೋದು, ಸಾರ್ವಜನಿಕ ಪ್ರತಿನಿಧಿಗಳು, ಇವರಿಗೆ ಕಿವಿ ಇದ್ದು ಕಿವಿ ಕೇಳಿಸಲ್ಲ, ಕಣ್ಣಿದ್ದು ಕಣ್ಣು ಕಾಣಿಸಲ್ಲ. ಇಂಥ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಇವತ್ತು ನಿವೃತ್ತ ಸರ್ಕಾರಿ ನೌಕರರು, ಹಿರಿಯ ನಾಗರಿಕರು ಇವತ್ತು ಈ ಒಂದು ವೇದಿಕೆ ಮಾಡಿ ರೈತಾಪಿ ಜನಗಳ ಕೂಡ ಇವತ್ತೆಲ್ಲ ಕೂಡ ತಾಲೂಕು ಆಫೀಸ್ಗೆ ಬಂದು ಒಂದು ಮನವಿಯನ್ನು ಮಾಡಿದ್ದೇವೆ. ಇಲ್ಲಿ ಲಿಫ್ಟ್ ಫೆಸಿಲಿಟಿ ಮಾಡಿ, ರ್ಯಾಂಪ್ ಫೆಸಿಲಿಟಿ ಮಾಡಿ, ಶೌಚಾಲಯಗಳನ್ನು, ಇಡೀ ಶೌಚಾಲಯಗಳನ್ನು ನೀರು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ, ಕುಡಿಯೋ ನೀರಿನ ಸೌಕರ್ಯ ಮಾಡಿ ಅಂತಕ್ಕಂಥ ಒಂದು ಮನವಿಯನ್ನು ತಹಸೀಲ್ದಾರ್ ಕೊಟ್ಟೆವು. 60 ದಿವಸಗಳ ಗಡುವು ಕೊಟ್ಟಿದ್ದೇವೆ. 60 ದಿವಸಗಳಾದ ನಂತರ ನಾವೆಲ್ಲ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಹಕಾರ ಕೊಡಬೇಕು ಅಂತ ಸರ್ಕಾರವು ಕೂಡ ಮನವಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಪರಿಚಯ ಮಾಡಿಕೊಳ್ಳಿ. ಆಮೇಲೆ ನಿವೃತ್ತಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದಂಥ HK ದೇವರಪ್ಪನವರು ತಿಳಿಪಡಿಸುವುದೇನೆಂದರೆ, ಈ ನಮ್ಮ ಒಳ್ಳಿ ಪ್ರಕಾಶಣ್ಣವರು ಹೇಳಿದಂತೆ ಅಥವಾ ನಮ್ಮ ಗೋಪಾಲ್ ರೆಡ್ಡಿಯವರು, ನಮ್ಮ ಖಜಾನ್ಸಿಯವರಾದಂಥ ಗೋಪಾಲ್ ರೆಡ್ಡಿಯವರು ಹೇಳಿದಂತೆ ಈ ತಾಲೂಕು ಆಫೀಸಲ್ಲಿ ಯಾವ ವಿಧವಾದಂಥ ಒಂದು ಸೌಲಭ್ಯಗಳಿಲ್ಲ. ಇದನ್ನು ನಾವು 60 ದಿವಸ ಗಡುವನ್ನು ಕೊಟ್ಟಿದ್ದೀವಿ. 60 ದಿವಸ ಗಡುವನ್ನು ಮೀರಿ ಏನೂ ಮಾಡಲಿಲ್ಲ ಅಂದಾಗ ನಾವು ಮುಂದೆ ದೊಡ್ಡ ಹೋರಾಟವನ್ನೇ ಹಮ್ಮಿಕೊಂಡು ಇಲ್ಲಿ ಧರಣಿಯನ್ನು ಕುಂತ್ಕೊಂಡು ಇದನ್ನು ಬೇಡಿಕೆ ಈಡೇರಿಸ್ಕೊಳ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನೀರಿಲ್ಲ, ಏನೂ ಇಲ್ಲ. 3 ಅಂತಸ್ತು ಇದು ಸರ್ಕಾರ 3 ಅಂತಸ್ತುವರೆಗೂ ಒಂದು ಮಿನಿ ವಿಧಾನಸೌಧನೇ ಕಟ್ಟಿಸ್ಬಿಟ್ರು. ಆದರೆ ಯಾವ ವಿಧವಾದ ಸೌಲಭ್ಯಗಳು ಇಲ್ಲಿಲ್ಲ, ಏನೂ ಇಲ್ಲ. ಅದರಿಂದ ಇದೆಲ್ಲ ಉಡಿಸ್ಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿವಸ ಅಲ್ಲಿ ನಾವು ಇಲ್ಲೇ ಧರಣಿ ಕುಂತ್ಕೊಂಡು ಹೋರಾಟವನ್ನು ಮುಂದುವರಿಸ್ತೀವಿ. ಅಧಿಕಾರಿಗಳು ಏನು ಹೇಳೋದು?